ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ನಂಗೆ ಕಾಲ್ ಮಾಡೋರಾಗಿರ್ಬೋದು, ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲರೂ ಕೇಳೋದು ಒಂದೇ ಡೌಟ್, ಸರ್ ಅರ್ಬಲ್ ಲೈಫ್ದು ಬೆನಿಫಿಟ್ಸ್ ಏನೋ ಹೇಳ್ತೀರಾ ಪ್ರತಿಯೊಂದು ವಿಡಿಯೋದಲ್ಲೂ. ಬೆನಿಫಿಟ್ಸ್ ಜೊತೆ ಡಿಮೆರಿಟ್ಸ್ ಹೇಳಿ, ಅಥವಾ ಡಿಸ್ಅಡ್ವಾಂಟೇಜಸ್ ಹೇಳಿ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ದುಷ್ಪರಿಣಾಮಗಳು ಹೇಳಿ, ಇದರಿಂದ ಆಗುವಂಥ ಏನು ಅಪಾಯಕಾರಿಗಳು ಏನೇನಾಗ್ತದೆ ಅದು ಕೂಡ ಹೇಳಿ ಅಂತ. ತುಂಬ ಜನ ಹೇಳೋದೇನಂತಂದರೆ ಪ್ರೋಟೀನ್ ಶೇಕ್ಸ್ನ 3 ಟೈಮೂ ತಗೋಬಾರ್ದು, ಇದು ತಗೊಂಡ್ರೆ ಊಟದ ಥರ ಖಂಡಿತ ಕೆಲಸ ಮಾಡಲ್ಲ ಅಂತ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಬಾಳೆಹಣ್ಣು. ಈ ಬಾಳೆಹಣ್ಣು ನಾವು ಯಾವ ರೀತಿ ತೊಗೊಳ್ಬೋದು? ಒಂದು ಫ್ರೂಟ್ ಸಲಾಡ್ ಆಗಾದರೂ ಮಾಡಿ ತೊಗೋಬೋದು, ರಸಾಯನ ಆಗಿ ಮಾಡಿ ತೊಗೋಬೋದು, ಇಲ್ಲ ಸುಮ್ಮನೆ ಈ ರೀತಿ ಬಾಳೆಹಣ್ಣ ಸಿಪ್ಪೆ ನೀಟಾಗಿ ಬಿಚ್ಚಿ ನೀಟಾಗಿ ತಿನ್ನಲೂಬೋದು. ಕರೆಕ್ಟ್ ಅಲ್ವಾ? ಎಂಡ್ ಆಫ್ ದ ಡೇ ಬಾಳೆಹಣ್ಣು ತಿನ್ನೋದು ಇಂಪಾರ್ಟೆಂಟ್, ಅಂದರೆ ಬಾಳೆಹಣ್ಣು ಬಾಡಿಗೆ ಹೋಗೋದು ಇಂಪಾರ್ಟೆಂಟ್. ಅದೇ ರೀತಿಯೇ ನೀವು ಇವಾಗ ಪ್ರೋಟೀನ್ ಶೇಕ್ಸ್ ಕುಡಿಬೇಡಿ ಅಂತಂದರೆ ಎಂಡ್ ಆಫ್ ದ ಡೇ ಪ್ರೋಟೀನ್ ಹೋಗೋದು ಇಂಪಾರ್ಟೆಂಟ್ ನಿಮ್ಮ ಬಾಡಿಗೆ. ಪ್ರೋಟೀನ್ ಶೇಕ್ಸ್ ಕುಡಿಬೇಡಿ, ಸರಿ ಆಯಿತು. ಪ್ರೋಟೀನ್ಗೆ ಏನು ಮಾಡ್ತೀರಾ? ವೈಟಮಿನ್ಸ್ಗೆ ಏನು ಮಾಡ್ತೀರಾ? ಮಿನರಲ್ಸ್ಗೆ ಏನು ಮಾಡ್ತೀರಾ? ಅದಕ್ಕೆ ನಾನು ಹೇಳಿದ್ವಿ ಬಾಳೆಹಣ್ಣು ಸರಿ, ಬಾಳೆಹಣ್ಣಲ್ಲಿ ಇರೋಂಥ ವೈಟಮಿನ್ಸ್ ಮಿನರಲ್ಸ್, ಬಾಳೆಹಣ್ಣು ತಿನ್ನಬೇಡಿ ಅಂತ ಹೇಳ್ತೀರಾ, ಬಾಳೆಹಣ್ಣು ಒಳಗಡೆ ಇರೋಂಥ ವೈಟಮಿನ್ಸ್ ಮಿನರಲ್ಸ್ಗೆ ಏನು ಮಾಡ್ತೀರಾ? ಹಂಗೆ ಶೇಕು, ಪ್ರೋಟೀನ್ ಶೇಕ್ಸ್ ಕುಡಿಯೋದು ಭಾಳನೇ ಇಂಪಾರ್ಟೆಂಟ್. ಶೇಕ್ಸ್ ಹೆಂಗೆ ಕುಡಿಬೇಕು, ಅದ್ರ ಜೊತೆಗೆ ನೀವು ಕರೆಕ್ಟಾಗಿರೋಂಥ ಬ್ಯಾಲೆನ್ಸ್ಡ್ ಊಟ ಕೂಡ ಮಾಡಬೇಕು. ಇಲ್ಲಿ ನಾವು ನಿಮ್ಗೆ ಹೇಳ್ಕೊಡೋದು ಶೇಕ್ ಕುಡೀರಿ, ಊಟನೇ ಬಿಟ್ಬಿಡಿ 3 ಟೈಮು ಅಂತ ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ ಇದುವರೆಗೂ. ಶೇಕು ಕುಡೀರಿ, ಬ್ಯಾಲೆನ್ಸ್ಡ್ ಆಗಿರೋಂಥ ಊಟ ಸಹ ಮಾಡಿ, ಎರಡೂ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆ ಇದು ಇರಬೇಕು, ಇದ್ರ ಜೊತೆ ಅದು ಇರಬೇಕು. ಅದನ್ನು ಬಿಟ್ಟು ಇದಿಲ್ಲ, ಇದನ್ನು ಬಿಟ್ಟು ಅದಿಲ್ಲ, ಎರಡೂ ಕೂಡ ಇಂಪಾರ್ಟೆಂಟೇ. ನೀವೇನೋ ತಪ್ಪಾಗಿ ಅಂದ್ಕೊಂಡಿದ್ರೆ ಇವತ್ತೇ ಅದನ್ನು ತಲೆಯಿಂದ ತೆಗೆದಾಕಿ. ಮತ್ತು ತುಂಬ ಜನ ಕೇಳ್ತಾರೆ ಇದರಿಂದ ದುಷ್ಪರಿಣಾಮಗಳೇನು? ದುಷ್ಪರಿಣಾಮಗಳು ಏನೂ ಇಲ್ಲ, ಅದಕ್ಕೋಸ್ಕರನೇ ಏನೂ ಇಲ್ಲ ಅಂತಲೇ ವಿಡಿಯೋ ಮಾಡಬೇಕಲ್ವಾ? ದುಷ್ಪರಿಣಾಮಗಳಂದರೆ ಏನು? ಇದನ್ನು ಕುಡ್ರೆ ಏನೋ ಆಗ್ಬಿಡುತ್ತಾ? ಏನೂ ಆಗಿಲ್ವಲ್ಲ. ನಾನು ನೋಡಿ ಅವತ್ತಿಂದ ಕುಡಿತಿದ್ದೀನಿ, ಸೂಪರ್, ಚಂದ ಇಲ್ವಾ? ಚಂದ ಇದ್ದೀನಿ ತಾನೆ. ಸೊ ಅವತ್ತಿಂದನೂ ಕುಡಿತಾ ಇದ್ದೀನಿ, ಇನ್ನೂ ಮುಂದೆನೂ ಕುಡಿತಿರ್ತೀನಿ, ಇನ್ನು ಲೈಫ್ ಲಾಂಗ್ ಹಿಂಗೆ ಕುಡಿತಾ ಇರ್ತೀನಿ. ಚಂದ ಇದ್ದೀನಿ ತಾನೆ. ಸೊ ಚಂದ ಇದ್ದೀನಿ ಅಂದರೆ ಕುಡಿತಾ ಇದ್ದೀನಿ, ಕುಡಿತಾ ಇರೋದಕ್ಕೆ ಚಂದ ಇರೋಕ್ಕೆ ಸಾಧ್ಯ. ಕುಡಿತಿಲ್ಲ ಅಂದರೆ ಚಂದ ಇರೋಕ್ಕೆ ಆಗಿಲ್ಲಪ್ಪ, ಆಗೋದಿಲ್ಲ ಚೆನ್ನಾಗಿರೋಕ್ಕೆ. ಈಗ ನೋಡಿ, ನಾವು ಸೇವನೆ ಮಾಡೋ ಗಾಳಿಯಿಂದ ಹಿಡಿದು ನಾವು ತಿನ್ನೋವಂಥ ಊಟದವರೆಗೂ ಎಲ್ಲನೂ ಕಂಪ್ಲೀಟ್ಲಿ ಕೆಮಿಕಲ್ಸ್. ಎಲ್ಲನೂ ನೀವು ಕೇಳ್ಬೋದು, ಶೇಕ್ ಅದಕ್ಕೋಸ್ಕರ ಐಸೋಲೇಟೆಡ್ ಪ್ರಾಡಕ್ಟ್ ಅಪ್ಪ ಇದು. ಸೊ ಶೇಕ್ ಐಸೋಲೇಟೆಡ್ ಪ್ರಾಡಕ್ಟ್ ಇರೋದ್ರಿಂದ ನಾವು ಕುಡಿತಿದ್ರೆ ನಮ್ಮ ಬಾಡಿಗೆ ಏನು ಬೇಕೋ ವೈಟಮಿನ್ಸ್ ಆಗಿರ್ಬೋದು, ನಮ್ಮ ಬಾಡಿಗೆ ಏನು ಬೇಕೋ ಮಿನರಲ್ಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗ್ತದೆ. ಬ್ಯಾಲೆನ್ಸ್ಡ್ ಆಗಿ ನಮ್ಮ ಬಾಡಿ ಕಂಪ್ಲೀಟ್ಲಿ ಅಬ್ಸಾರ್ಪ್ಷನ್ ಆಗ್ತದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಏನಂತಂದರೆ ನಾನು ಒಳ್ಳೇದು ಕುಡಿತಾ ಇದ್ದೀನಿ, ಬಾಡಿ ನಂದೆಲ್ಲ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತಿದೆ ಅಂತ. ತುಂಬ ಇಂಪಾರ್ಟೆಂಟ್ ಏನಂದರೆ ನೀವು ತಿನ್ನುವಂಥ ಊಟ ನಿಮಗೆ ಅಬ್ಸಾರ್ಬ್ ಆಗಬೇಕು, ಆವಾಗಲೇ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಬಾಡಿಗೆ ಏನು ತಿಂತೀರೋ ಇಟ್ ಈಸ್ ನಾಟ್ ಲೈಕ್ ವಾಟ್ ಯು ಈಟ್, ಇಟ್ ಈಸ್ ಲೈಕ್ ವಾಟ್ ಯು ಅಬ್ಸರ್ವ್. ನೀವು ಏನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೀರೋ ಅದು ಸಹ ಇಂಪಾರ್ಟೆಂಟ್. ನೀವೇನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ರೆಡಿ, ನೀವು ತಿನ್ನೋಂಥ ಊಟ ಬಾಡಿ ಒಳಗಡೆ ಅಬ್ಸಾರ್ಪ್ಷನ್ನೇ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಹೇಗೆ? ಸೊ ಅಬ್ಸಾರ್ಪ್ಷನ್ ಕೂಡ ವೆರಿ ಇಂಪಾರ್ಟೆಂಟ್. ನೀವು ತಿನ್ನೋಂಥ ಊಟ ದೇಹಕ್ಕೆ ಅಬ್ಸರ್ವ್ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರನೇ ಅಬ್ಸಾರ್ಪ್ಷನ್ ಬಗ್ಗೆ ಕೂಡ ಹೇಳ್ತೀವಿ ನಾವು. ನೋಡಿ, ನೀವು ಏನೇ ಒಂದು ಆಚೆಗಡೆ ಅಂತ ಏನೇ ಒಂದು ಊಟ ತಿಂದರೂ ಕೂಡ ಎಲ್ಲದರಲ್ಲೂ ಅದರದೇ ಆದಂಥ ಡಿಮೆರಿಟ್ಸ್ ಇದ್ದೇ ಇದೆ. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ನ ಹೋಗಿ ಕೇಳಿ ರೈಸ್ದು ಸೈಡ್ ಎಫೆಕ್ಟ್ಸ್ ಅಂತ, ಖಂಡಿತ ರೈಸ್ದು ಸೈಡ್ ಎಫೆಕ್ಟ್ಸ್ ತೋರಿಸುತ್ತೆ. ನೀವು ಗೂಗಲ್ನ ಹೋಗಿ ಕೇಳಿ ಪಾನಿಪುರಿದು ಸೈಡ್ ಎಫೆಕ್ಟ್ಸ್ ಅಂತ, ಖಂಡಿತ ತೋರಿಸುತ್ತೆ. ಎಲ್ಲದ್ರದ್ದು ಅದರದೇ ಆದಂಥ ಡಿಮೆರಿಟ್ಸ್ ಇದೆ. ಆ ಡಿಮೆರಿಟ್ಸ್ ಇಲ್ಲ ಅಂದರೆ ಅದರದೇ ಆದಂಥ ಪ್ರಾಬ್ಲಮ್ಸ್ ಇದ್ದಾಗ ನೀವು ಬರೀ ಶೇಕದ ಮಾತ್ರನೇ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಬಿಕಾಸ್ ಶೇಕ್ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ನ ತಿನ್ನೋದ್ರಿಂದ ಮನುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರೋದ್ರಿಂದ ಒಂದು ವೆಲ್ ಬೀಯಿಂಗ್ ಆಗ್ತದೆ. ಅದನ್ನು ಬಿಟ್ಟು ನೀವು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ನೋಡಿ, ಈ ಬಾಳೆಹಣ್ಣು ತಿಂದರೆ ಒಳ್ಳೆಯದು ಅಂತಂದರೆ ಶೇಕ್ ಕುಡ್ರು ಕೂಡ ಒಳ್ಳೆಯದು. ಬಿಕಾಸ್ ಬಾಳೆಹಣ್ಣಲ್ಲಿ ಏನು ಸಿಗುತ್ತೋ ಪೊಟ್ಯಾಷಿಯಮ್, ಶೇಕಲ್ಲೂ ಪೊಟ್ಯಾಷಿಯಮ್ ಸಿಗುತ್ತೆ. ಆ್ಯಂಡ್ ಚೀಸಲ್ಲಿ ಏನು ಸಿಗುತ್ತೋ ಫ್ಯಾಟ್, ಶೇಕಲ್ಲೂ ಗುಡ್ ಅಮೌಂಟ್ ಆಫ್ ಫ್ಯಾಟ್ ಸಿಗುತ್ತೆ. ಎಲ್ಲನೂ ಅದ್ರಲ್ಲಿ ಸಿಗ್ತಾ ಇದೆ. ಅದನ್ನು ಬಿಟ್ಟು ನೀವು ತುಂಬ ದೊಡ್ಡದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಕುಡ್ರೆ ಏನೋ ಆಗ್ಬಿಡುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ತುಂಬ ಪಾಸಿಟಿವ್ ಆಗಿ ತಗೊಳ್ಳಿ. ಏನೇ ಒಂದು ಬಂದರೂ ಕೂಡ ನಿಮ್ಮ ಲೈಫಲ್ಲಿ, ಶೇಕ್ ಅಂತಲೇ ಇಲ್ಲ, ಏನೇ ಒಂದು ಆಗ್ತಾ ಇದೆ ಅಂದರೆ ಪಾಸಿಟಿವ್ ಆಗಿ ಒಳ್ಳೆ ಯೋಚನೆ ಮಾಡ್ಕೊಂಡು ತಗೊಳ್ಳಿ. ಅದನ್ನು ಬಿಟ್ಟು ಏನಾಗ್ಬೋದು, ಯಾವಾಗಲೂ ಕೂಡ ನೆಗೆಟಿವಲ್ಲಿ ಇರೋಕ್ಕೆ ಹೋಗಬೇಡಿ. ಲೈಫ್ನ ನೆಗೆಟಿವ್ ಕಾಲದಲ್ಲಿ ಕಲಿಯೋಕ್ಕೆ ಹೋಗಬೇಡಿ. ಪಾಸಿಟಿವಿಟಿನ ಇಟ್ಕೊಳ್ಳಿ ಒಂದು ಸ್ವಲ್ಪ ಲೈಫಲ್ಲಿ. ಪಾಸಿಟಿವಿಟಿ ಅಂದರೆ ಒಳ್ಳೆ ಥರದ ವಿಚಾರ ಮಾಡಿ. ಯಾವಾಗಲೂ ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು ರೇಂಜಿಗಾದರೂ ಒಂಚೂರು ಒಳ್ಳೆ ಥರದ ವಿಚಾರಗಳನ್ನ ಮಾಡಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಈ ರೀತಿಯಾದಂಥ ಒಂದು ಒಳ್ಳೆ ವಿಚಾರಗಳು ಮಾಡಿ. ಅದನ್ನು ಬಿಟ್ಟು
ಯಾವಾಗಲೂ ಏನೋ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡೋಕೆ ಹೋಗ್ಬೇಡಿ. ಏನಾಗ್ಬೋದು, ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ಏನು ಕೊರತೆ ಆಗುತ್ತೆ, ನೀವು ಈ ರೀತಿ ಯೋಚನೆ ಮಾಡಿ. ತೊಗೊಂಡ್ರೆ ನನ್ನ ಬಾಡಿ ಎಷ್ಟು ಚೆನ್ನಾಗಾಗುತ್ತೆ, ನಾನು ಎಷ್ಟು ಚೆನ್ನಾಗಾಗ್ತೀನಿ. ನೋಡಿ, ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ಹಳೆ ವೀಡಿಯೋಸ್. ದಿನದಿಂದ ದಿನಕ್ಕೆ ನನ್ನ ಸ್ಕಿನ್ ಹೇಗೆ ಚಂದ ಆಗ್ತಾಯಿದೆ ನೋಡಿ. ನನ್ನ ಸ್ಕಿನ್ ಬರ್ತಾ ದಿನದಿಂದ ದಿನಕ್ಕೆ ಚಂದ ಆಗ್ತಾಯಿದೆ, ಬ್ರೈಟ್ ಆಗ್ತಾಯಿದೆ. ಆ್ಯಂಡ್ ನಾನು ಎಷ್ಟು ಚೆನ್ನಾಗಿ ಆಗ್ತಾಯಿದ್ದೀನಿ. ನೀವು ಮುಂಚಿನ ವೀಡಿಯೋಸ್ ನೋಡ್ಬೋದು, ಈಗಿರೋ ವೀಡಿಯೋಸ್ ನೋಡ್ಬೋದು. ನನಗೆ ವಯಸ್ಸೇನೋ ಆಗ್ತಾಯಿದೆ, ವಯಸ್ಸಾಗ್ತಾಯಿದ್ರು ಬಾಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಅದನ್ನು ಯೋಚನೆ ಮಾಡಬೇಕು ಅಲ್ವಾ. ಅದನ್ನು ಬಿಟ್ಟು ನಾವು ಯಾವಾಗಲೂ ಕೂಡ ದುಷ್ಪರಿಣಾಮಗಳೇನು ಸರ್, ಹಂಗೇನಾಗುತ್ತೆ ಸರ್, ಕೆಟ್ಟದೇನಾಗುತ್ತೆ ಸರ್, ದಯವಿಟ್ಟು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಒಳ್ಳೇದನ್ನು ಯೋಚನೆ ಮಾಡಿ, ಮನುಷ್ಯ ಒಳ್ಳೇದೇ ಆಗ್ತಾನೆ. ಇಟ್ಸ್ ಲೈಕ್ ವಾಟ್ ಯು ಥಿಂಕ್ ಯು ಆರ್. ನೀವು ಏನು ಯೋಚನೆ ಮಾಡ್ತೀರೋ ಅದು ನೀವು ಆಗ್ತೀರಾ. ನೀವು ಒಳ್ಳೇದನ್ನೇ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಯಾವಾಗಲೂ. ನನಗೆ ಒಳ್ಳೇದಾಗ್ತಾಯಿದೆ, ನಂಗೆ ಒಳ್ಳೇದಾಗ್ತಾಯಿದೆ, ನಂಗೆ ಒಳ್ಳೇದಾಗ್ತಾಯಿದೆ, ನಂಗೆ ಒಳ್ಳೇದಾಗಿದೆ. ನಂಗೆ ಕೆಟ್ಟದಾಗ್ತಾಯಿದೆ, ನಂಗೆ ಕೆಟ್ಟದಾಗ್ತಾಯಿದೆ, ನಾನು ಹೇಳಲ್ಲ ನೆಕ್ಸ್ಟ್. ಯಾಕೆ ಅಂತಂದರೆ ಕೆಟ್ಟದ್ದು ಯಾರಿಗೂ ಇಷ್ಟ ಆಗಲ್ಲ, ಒಳ್ಳೇದು ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಳ್ಳೇದನ್ನು ಯೋಚನೆ ಮಾಡಿ, ಒಳ್ಳೇದೇ ಆಗುತ್ತೆ. ಶೇಕ್ ಆಗಲಿ, ನಿಮ್ಮ ಲೈಫ್ ಆಗಲಿ, ಎಲ್ಲದರಲ್ಲೂ ಸಹ ನನ್ನ ಲೈಫ್ ಚೆನ್ನಾಗಿರುತ್ತೆ. ನಾನು ಶೇಕ್ ಕುಡ್ರೆ ನಾನು ಚೆನ್ನಾಗಿ ಆಗ್ತೀನಿ. ಎಷ್ಟೊಂದು ಜನ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಫೋನ್ ಮಾಡಿ, ಸರ್ ನಾನು ನಿಮ್ಮ ಥರ ಆಗಬೇಕು, ಏನು ಮಾಡಬೇಕು ಅಂತ. ನೋಡಿ, ನನ್ನ ಥರ ಆಗಬೇಕು ಅನ್ನೋದಕ್ಕೆ ನಾನು ಹಿಂಗೆ ಆಗಬೇಕಂದ್ರೆ ನಂಗೆ ಪ್ರಾಡಕ್ಟ್ಸ್ ಹೆಲ್ಪ್ ಮಾಡಿದೆ. ಸುಮ್ಮನೆ ನಾನು ಹಿಂಗೆ ಆಗಿಲ್ಲ ಅಲ್ವಾ. ನೀವು ಹಿಂಗೆ ಚೆನ್ನಾಗಿ ಆಗಬೇಕಂದ್ರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಯೂಸ್ ಮಾಡ್ಬೇಕಾದ್ರೆ ಒಬ್ಬರು ಕೋಚ್ ಇಟ್ಕೊಂಡು ಯೂಸ್ ಮಾಡಿ. ಸುಮ್ಮನೆ ನನಗೆ ಎಲ್ಲ ಬರ್ತಂದು ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಒಬ್ಬರು ಕೋಚ್ ಇದ್ದಲೇಬೇಕು, ಆವಾಗ ಮಾತ್ರ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಖಂಡಿತ ಸೂಪರ್ ರಿಸಲ್ಟ್ ಬರುತ್ತೆ. ಬಂದಿಲ್ಲ ಅಂದರೆ ನನ್ನ ಕೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ನನ್ನ ಹತ್ರ ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಬಂದಿಲ್ಲ ಅಂದರೆ ರಿಸಲ್ಟ್ ನನ್ನ ಕೇಳಿ, ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಫಿಟ್ ಆ್ಯಂಡ್ ಫೈನಾಗಿ ಕಾಣಬೇಕು ಅಂತಂದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಮ್ಮವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಡಿಸೈರ್ಡ್ ರಿಸಲ್ಟ್ಸ್ನ ತೊಗೊಳಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.